ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ನಮಸ್ಕಾರ. ನಾನು ವಿಶ್ವನಾಥ್ ಭಾಗವತ್, ಜ್ಯೋತಿಷಿ ಮತ್ತು ವಾಸ್ತುತಜ್ಞ. ಈಗ ನಾವು 2025 ಮೇ ತಿಂಗಳಿನ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಜಾತಕಗಳ ಆಧಾರದ ಮೇಲೆ ಅಥವಾ ದಶಾಭಕ್ತಿಗಳ ಆಧಾರದ ಮೇಲೆ ಒಂದಷ್ಟು ಗುಡ್ ಡೇಟ್ ಅಥವಾ ಬ್ಯಾಡ್ ಡೇಟ್ ಅನ್ನುವಂಥದ್ದನ್ನು ಬೈಫರ್ಕೇಟ್ ಮಾಡಿದ್ದೇವೆ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ 6, 7, 8, 16, 25, 26, 27 ಇದು ಗುಡ್ ಡೇಟ್. ಈ ಡೇಟ್ಗಳಲ್ಲಿ ನಿಮ್ಮ ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಿ, ಮತ್ತೊಮ್ಮೆ ಪಂಚಾಂಗ ಕೇಳಬೇಕು, ನನ್ನ ಹೆಸರಿಗೆ ರಾಶಿಗೆ ಯೋಗ ಬಲ ಬರುತ್ತಾ ಅನ್ನುವಂಥದ್ದನ್ನು ಕೇಳುವಂತಹ ಪ್ರಮೇಯ ಇರೋದಿಲ್ಲ. ಹಾಗಾದರೆ ಯಾವ್ಯಾವ ಡೇಟಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ರೆ 13, 14, 18, 19, 22, 23, 24 ಈ ಡೇಟ್ಗಳು ನಿಮಗೆ ಶುಭ ಕಾರ್ಯಗಳಿಗೆ ಅಷ್ಟೊಂದು ಒಳ್ಳೆಯದಲ್ಲ ಅನ್ನುವಂಥದ್ದನ್ನು ನೆನಪಲ್ಲಿಟ್ಕೋಬೇಕು. ಹಾಗಾದರೆ ಕರ್ಕಾಟಕ ರಾಶಿಯ ಗ್ರಹಸ್ಥಿತಿಗಳ ಮೇಲೆ ಭವಿಷ್ಯ ಏನಿರುತ್ತೆ ಮೇ ತಿಂಗಳಲ್ಲಿ ಅಂತ ಯೋಚನೆ ಮಾಡೋದಾದರೆ, ಕುಜ 1ನೇ ಮನೆಯಲ್ಲಿ, ಕೇತು 3ರಿಂದ 2, ರಾಹು 9ರಿಂದ 8, ಶುಕ್ರ ಶನಿ 9ನೇ ಮನೆಯಲ್ಲಿ, ರವಿ ಬುಧ 10ರಿಂದ 11, ಗುರು 11ರಿಂದ 12. ನೋಡಿ, ಕುಜ ಮತ್ತು ಗುರುವಿನ ಆರಾಧನೆ ಬಹಳ ಮುಖ್ಯವಾಗಬೇಕಾಗತ್ತೆ. ಕುಜ ಅಂತಂದರೆ ದೇವಿ ಸುಬ್ರಹ್ಮಣ್ಯನ ಆರಾಧನೆ. ಪ್ರತಿ ಮಂಗಳವಾರ, ಶುಕ್ರವಾರ ಕರ್ಕಾಟಕ ರಾಶಿಯವರು ದೇವಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಅಥವಾ ದೇವಿ ಸ್ತೋತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ದು, ಕುಂಕುಮಾರ್ಚನೆ ಮಾಡತಕ್ಕಂಥದ್ದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಗುರುವಿನ ಬಲ ಬೇಕು. ಗುರುವಿನ ಆರಾಧನೆ ಇಲ್ಲ ಅಂತಂದರೆ ಗುರುಬಲ ಸಿಗೋದಿಲ್ಲ. ಗುರುಬಲ ಸಿಕ್ಕಿಲ್ಲ ಅಂತಂದರೆ ಯಶಸ್ಸು ಸಿಗೋದಿಲ್ಲ. ಹಾಗಾಗಿ ಗುರುಬಲ ಬೇಕಾಗತ್ತೆ. ಗುರು ಮತ್ತು ಕುಜನ ಆರಾಧನೆ, ದೇವಿ ಆರಾಧನೆ, ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಕೊಳ್ಳಿ. ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಭವಿಷ್ಯ ಹೇಗಿರುತ್ತೆ ನೋಡಿ. ಜನ್ಮಸ್ಥ ಕುಜ, ಹಾಗಾಗಿ ನಿಮ್ಮ ರಾಶಿಯಲ್ಲಿಯೇ ಇರ್ತಕ್ಕಂತಹ ಕುಜ ನಿಮಗೆ ಭೂಮಿ ಯೋಗಗಳನ್ನು ಅಥವಾ ಕೃಷಿ ಕ್ಷೇತ್ರದಲ್ಲಿ ಹಿನ್ನಡೆಯನ್ನು ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಒಂದಷ್ಟು ತೊಂದರೆಯನ್ನು ಕೊಡುವಂತಹ ಸಾಧ್ಯತೆಗಳಿರುತ್ತೆ. ದೇವಿ ಆರಾಧನೆ ಮಾಡ್ಕೊಳ್ಳಿ. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆ ದಿನ ದೇವಿ ದೇವಸ್ಥಾನಕ್ಕೆ ಹೋಗಿ ದೇವಿ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ, ಕುಂಕುಮಾರ್ಚನೆ ಮಾಡಿಸಿ. ಈ ಎಲ್ಲ ದೋಷಗಳು ಪರಿಹಾರವಾಗುತ್ತೆ. ಕೇತು 3ನೇ ಮನೆಯಿಂದ 2ನೇ ಮನೆಗೆ, ಇಷ್ಟೆಲ್ಲ ಕಷ್ಟಗಳ ನಡುವೆಯೂ ಕೂಡ ಕೇತು ಉತ್ತಮವಾದಂತಹ ಪೊಸಿಷನ್ನಲ್ಲಿರ್ತಕ್ಕಂಥದ್ರಿಂದಾಗಿ ಕೇತುಂ ಕುಲಸ್ಯ ಉನ್ನತಿ, 3ನೇ ಮನೆಯಿಂದ ಧನಸ್ಥಾನಕ್ಕೆ ಬರ್ತಾ ಹೋಗ್ತಾರೆ, 2ನೇ ಮನೆಗೆ ಬರ್ತಾ ಹೋಗ್ತಾರೆ. ಹಾಗಾಗಿ ನಿಮ್ಮ ಅಭಿವೃದ್ಧಿಗಳಲ್ಲಿ ಯಾವುದೇ ರೀತಿಯಾದಂತಹ ಹಿನ್ನಡೆ, ಕೊರತೆ ಅನ್ನುವಂಥದ್ದು ಉಂಟಾಗೋದಿಲ್ಲ. ಎಕ್ಸೆಪ್ಟ್ ಏನೇನು ವೃತ್ತಿಯನ್ನು ಹೇಳಿದ್ದೀನೋ ಭೂಮಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರನ್ನ ಹೊರತುಪಡಿಸಿದರೆ ಮಿಕ್ಕಿದೆಲ್ಲರೂ ಕೂಡ ಒಳಿತಾಗತ್ತೆ. ರಾಹು 9ನೇ ಮನೆಯಿಂದ 8ನೇ ಮನೆಗೆ, ಪ್ರಾರಂಭದಲ್ಲಿ 15 ದಿನ ಸುಮಾರು ಉತ್ತಮವಾದಂತಹ ಆರೋಗ್ಯ ಇರುತ್ತೆ. ದ್ವಿತೀಯಾರ್ಧದಲ್ಲಿ ಅಂದರೆ 15ರಿಂದ 30ನೇ ತಾರೀಕಿನವರೆಗೆ ಸ್ವಲ್ಪ ಹೆಲ್ತ್ ವೇರಿಯೇಷನ್ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಷಟ್ಪ್ರಣವ ಮಹಾಮೃತ್ಯುಂಜಯ ಮಂತ್ರಗಳನ್ನ ಹೇಳ್ಕೊಳ್ಳಿ, ಧನ್ವಂತರಿ ಮಂತ್ರಗಳನ್ನ ಹೇಳ್ಕೊಳ್ಳಿ, ಅಥವಾ ಇದೆಲ್ಲ ಕಷ್ಟ ಅನ್ನುವಂತಹ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳ್ಕೊಳ್ಳಿ. ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡ್ಕೊಳ್ತೀರಿ. ಶುಕ್ರ ಶನಿ ಭಾಗ್ಯಸ್ಥಾನದಲ್ಲಿದ್ದಾರೆ. ನೋಡಿ, ನಿಮ್ಮ ವ್ಯಾವಹಾರಿಕವಾದಂತಹ ಗ್ರೋತ್ ಏನಿದೆ, ಸಂಪತ್ತು ಬರ್ತಕ್ಕಂಥದ್ದು, ಇನ್ಕಮಿಂಗ್ ಅನ್ನುವಂಥದ್ದು ಏನಿದೆ, ಅದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಮತ್ತು ಕೆಲಸದಲ್ಲಿ ಶತ್ರುಗಳ ಕಾಟ ಇರ್ಬೋದು, ಓವರ್ ಹೆಡ್ಡೇಕ್ ಇರತಕ್ಕಂಥದ್ದು ಇರ್ಬೋದು, ಓವರ್ ವರ್ಕ್ ಪ್ರೆಷರ್ ಅನ್ನುವಂಥದ್ದು, ಆ ಥರದ್ದು ಯಾವುದು ನಿಮಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಮೇ ತಿಂಗಳು ತುಂಬ ಪೀಸ್ಫುಲ್ ಆಗಿರುತ್ತೆ. ಇನ್ನು ರವಿ ಬುಧ 10ನೇ ಮನೆಯಿಂದ 11ನೇ ಮನೆಗೆ, ಕರ್ಮಸ್ಥಾನದಿಂದ ಏಕಾದಶ ಶುಭ ಸ್ಥಾನಕ್ಕೆ. ಹಾಗಾಗಿ ನೋಡಿ, 10, 11ನೇ ಮನೆಯಲ್ಲಿರ್ತಕ್ಕಂತಹ, 10ರಿಂದ 11ನೇ ಮನೆಗೆ ಹೋಗ್ತಕ್ಕಂತಹ ಬುಧಾದಿತ್ಯ ಯೋಗ, ರವಿ ಬುಧ ಏನಿದ್ದಾರೆ, ಇದು ನಿಮಗೆ ಕರ್ಮಸ್ಥಾನದಲ್ಲಿ ಪ್ರಮೋಷನ್, ಇನ್ಕ್ರಿಮೆಂಟ್ ಕೊಡುವಂತಹ ಸಾಧ್ಯತೆಗಳು. ಅದೇ ರೀತಿ ಏಕಾದಶಿ ಶುಭ ಸ್ಥಾನಕ್ಕೆ ಬಂದಾಗ ಲಾಭವಾಗ್ತಕ್ಕಂಥದ್ದು, ಇದಂದರೆ ಲಾಭಸ್ಥಾನ ಅಂತ ಹೇಳ್ತೇವೆ. ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂತಹ ಹಣ ಸಕಾಲಕ್ಕೆ ಬರುತ್ತೆ. ಅಥವಾ ನೀವು ಯಾವುದೋ ವ್ಯವಹಾರಗಳು ತೊಡಗಿಸಿಕೊಂಡಿದ್ರೆ ಕರ್ಕಾಟಕ ರಾಶಿಯವರಿಗೆ ಎಕನಾಮಿಕಲ್ ಗ್ರೋತ್, ಲಾಭ ಅನ್ನುವಂಥದ್ದು, ಪ್ರಾಫಿಟ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಇನ್ನು ಗುರು 11ನೇ ಮನೆಯಿಂದ 12ನೇ ಮನೆಗೆ ಚಲಿಸಿದ ನಂತರದಲ್ಲಿ ಏನಾಗುತ್ತೆ ಅನ್ನುವಂಥದ್ದು, ಪ್ರಾರಂಭದ 15 ದಿನದಲ್ಲಿ ಏಕಾದಶಿ ಶುಭ ಸ್ಥಾನದಲ್ಲಿದ್ದಾಗ ಲಾಭವಾಗುತ್ತೆ. ದ್ವಿತೀಯಾರ್ಧದಲ್ಲಿ ಮತ್ತೆ ಗುರು ಬಲ ಬೇಕು ಅನ್ನುವಂಥದ್ದನ್ನು ಸೂಚನೆ ಮಾಡುತ್ತೆ. ಗುರುವಿನ ಸ್ತೋತ್ರ, ಗುರುಮಂದಿರ ದರ್ಶನ, ಗುರುಪಾದುಕಾ ಪೂಜೆ, ಗುರು ಸ್ತೋತ್ರಗಳು, ಹೀಗೆ ಗುರುವಿನ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು, ಹಳದಿ ಬಟ್ಟೆಯಲ್ಲಿ ಕಡಲೆಕಾಳನ್ನು ಕಟ್ಟಿ ನವಗ್ರಹದ ಮುಂದೆ ಇರತಕ್ಕಂಥದ್ದು ಕೂಡ ವಿಶೇಷವಾದಂತಹ ಗುರುಬಲಕ್ಕೆ ಇರುವಂತಹ ಮಾರ್ಗ, ಸಾಧನ. ಗುರು ಆರಾಧನೆ ಮಾಡ್ಕೊಳ್ಳಿ, ಗುರುಬಲ ಪ್ರಾಪ್ತ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಕಷ್ಟಗಳು ದೂರವಾಗತ್ತೆ. ವಿಶೇಷವಾದಂತಹ ಹಲವು ಪರಿಹಾರಗಳು ನಮ್ಮಲ್ಲಿ ಲಭ್ಯವಿದ್ದಾವೆ. ಅದನ್ನು ತಿಳ್ಕೋಬೇಕು ಅಂತಂದರೆ ಕೆಳಗಡೆ ನಿಮ್ಮ ಜಾತಕ ಪರಿಶೀಲನೆಗಾಗಿ ಕೆಳಗಡೆ ಪೇಡ್ ಕನ್ಸಲ್ಟೇಷನಲ್ಲಿ ನಂಬರ್ ಇದೆ, ಫೋನ್ ಮಾಡಿ.
ಅಥವಾ ಅಡ್ರೆಸ್ ತಗೊಂಡು ಬಂದು ಭೇಟಿಯನ್ನು ಮಾಡಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಮಾಸ ಭವಿಷ್ಯದಲ್ಲಿ ನಾನು ಏನೇನು ಹೇಳಿದ್ದೀನೋ ಅದೆಲ್ಲವೂ ಕೂಡ ನಿಸ್ಸಂದೇಹವಾಗಿ ನಡೆಯುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ ಕರ್ಕಾಟಕ ರಾಶಿ ಮೇ 2025 ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಶುಭವಾಗಲಿ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.